ತೀವ್ರ ಕುತೂಹಲ ಕೆರಳಿಸಿದಂತಹ ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಅಂದುಕೊಂಡಂತೆ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸ್ತಾ ಇದೆ. ತೇಜಸ್ವಿ ಯಾದವ್ಗೆ ಮತ್ತೆ ಹಿನ್ನಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4829 ಮತಗಳಿಂದ ತೇಜಸ್ವಿಗೆ ಹಿನ್ನಡೆ. ರಾಘ್ಪುರ್ನಲ್ಲಿ ಸ್ಪರ್ಧಿಸಿದ್ರು ತೇಜಸ್ವಿ ಯಾದವ್. ಅವರ ಕುಟುಂಬದ ಭದ್ರ ನೆಲೆ ಅದು. 11ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ಗೆ ಮುನ್ನಡೆ. ಈ ಮೂಲಕ ಮಹಾಗಠಬಂಧನ್ನ ಕಾಂಗ್ರೆಸ್ ಫೇಸ್ ಅಂತ ಹೇಳಿ ಗುರುತಿಸಿಕೊಂಡಿದ್ರು ತೇಜಸ್ವಿ ಯಾದವ್. ಅವರಿಗೆ 4829 ಮತಗಳ ಹಿನ್ನಡೆಯಾಗಿದೆ. 11ನೇ ಸುತ್ತಿನ ಕೌಂಟಿಂಗ್ ನಡೆದಿದೆ. ಇದರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಸತೀಶ್ ಅವರಿಗೆ ಮುನ್ನಡೆ ಸಿಕ್ಕಿರುವಂತಹದ್ದು. ಈ ಮೂಲಕ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಬಿಹಾರಕ್ಕೆ ಅಂತ ಹೇಳಿ ಈ ಹಿಂದೆ ಸಮೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ತೇಜಸ್ವಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಈಗ ಅವರಿಗೆ ಹಿನ್ನಡೆಯಾಗಿರೋದು ಸಹಜವಾಗಿಯೇ ಅತಿ ದೊಡ್ಡ ಬಿಗ್ ಶಾಕ್ ಅನ್ನು ಕೊಟ್ಟಂತಾಗಿದೆ. ಜೊತೆಗೆ ತೇಜಸ್ವಿ ಅವರ ಫೇಸ್ ಅನ್ನೇ ಮುಂದಿಟ್ಟುಕೊಂಡು ಮಹಾಗಠಬಂಧನ್ ಇಡೀ ಬಿಹಾರದಾದ್ಯಂತ ಪ್ರಚಾರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಈಗ ಅವರೇ ತಿನುಕಾಡಿ ಒದ್ದಾಡಿ ಸ್ಪರ್ಧೆ ಕೊಡ್ತಾ ಇರೋದನ್ನು ನೋಡಿದರೆ ಸಹಜವಾಗಿಯೇ ಅವರು ಅಂದುಕೊಂಡಂತಹ ಮ್ಯಾಜಿಕ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಅವರ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಬುಡಮೇಲಾದಂತೆ ಕಾಣಿಸ್ತಾ ಇದ್ದಾವೆ. ಪ್ರೀಪೋಲ್ ಎಕ್ಸಿಟ್ ಎಲ್ಲ ಬಂದಾಗ, ಎಕ್ಸಿಟ್ ಪೋಲು ಪ್ರೀಪೋಲು ಅವೆಲ್ಲವೂ ಬಂದಾಗ ಜನಪ್ರಿಯ ಮುಖ್ಯಮಂತ್ರಿ ಆಗುವಂತಹ ಫೇಸ್ ಯಾವ್ದು ಕೇಳಿದಾಗ ತೇಜಸ್ವಿ ಯಾದವ್ ಅಂತ ನಮಗೆ ಪರ್ಸೆಂಟೇಜ್ಗಳು ಬಂದಿತ್ತು. 36%, ಆಲ್ಮೋಸ್ಟ್ 34%. ಬಟ್ ನೋಡಿದ್ರೆ ಅವ್ರ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಈ ಲೀಡ್ ಇದೆಯಲ್ಲ, ಇದನ್ನ ಅವ್ರು ಕಮ್ ಬ್ಯಾಕ್ ಮಾಡೋದು ತೀರಾ ಕಷ್ಟ. ಉಳಿದಿರೋದು ಕೆಲವೇ ಸುತ್ತುಗಳು. ಫಲಿತಾಂಶದ ಲೀಡ್ ಅಲ್ಲ, ಈಗ ಆಲ್ಮೋಸ್ಟ್ ಆಲ್ NDA ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡೂ ಕೂಡ ಈ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ಇವತ್ತು ಬಿಹಾರದ ಜನತೆಗೆ, ಮತದಾರರಿಗೆ BJP ಪರವಾಗಿ, ಕರ್ನಾಟಕದ BJP ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ. ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರಾ. ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದು. ಬಿಹಾರದ ಮತದಾರ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನು ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂಥ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂಥ, ಆಶೀರ್ವಾದ ಮಾಡಿದಂಥ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಬೇರೆ ಚುನಾವಣೆಗಳಲ್ಲೆಲ್ಲ ನೀವು ಹಣ ಪಾವತಿ ಮಾಡಬೇಕಾದ್ರೆ ನೇರವಾಗಿ ಯಾವುದೇ ಯೋಜನೆಯಲ್ಲಿ ಅದೆಲ್ಲ ನಿಲ್ಲಿಸಿದರು, ಆದರೆ ಇಲ್ಲಿ ಮಾಡಿಲ್ಲ ಅದು. ಸೊ ಅದರಿಂದ ಏನು ಪರಿಣಾಮ ಆಗುತ್ತೆ, ಏನು ಪರಿಣಾಮ ಆಗಿರಬಹುದು ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ. ಮಹಿಳೆಯರಿಗೆ 10,000 ಗ್ಯಾರಂಟಿ ಏನಿದೆ ನೋಡಿ, ಬೇರೆ ಸ್ಟೇಟ್ಸ್ನಲ್ಲಿ ಚುನಾವಣೆಗೆ ಹೋಗಬೇಕಾದಾಗ
ಇಲ್ಲಿ BJP ಏನೇ ಚುನಾವಣೆ ಆಯೋಗಕ್ಕೆ ಹೋಗಿ ಇಂಥ ಯೋಜನೆಗಳನ್ನು ನೀವು ಮಾಡಬಾರ್ದು ಇವಾಗ ಚುನಾವಣೆ ಸಂದರ್ಭದಲ್ಲಿ ಅಂತ ಅವರೇ ಏನೋ ECIಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಈ ಸರಿನೂ ಬೇರೆಯವರು ಕಂಪ್ಲೇಂಟ್ ಕೊಟ್ಟಾಗ ECI ಅವರು ಅದು ಗಮನಕ್ಕೆ ತೊಗೊಂಡಿಲ್ಲ. ಇವರಿಗೆ ಹಣ ಪಾವತಿ ಮಾಡಲಿಕ್ಕೆ ಕೊಟ್ಟರು 10,000 ಇದಕ್ಕೆ. ಅದು ಎಫೆಕ್ಟ್ ಆಗಿದೆಯೋ ಇಲ್ಲೋ ಈಗ ಗೊತ್ತಾಗುತ್ತೆ. ವಾಟ್ ಎವರ್ ಇಟ್ ಇಸ್, ಇನ್ನು 1.5 hours ಕಾಯೋಣ. ಮಹಾಗಠಬಂಧನ್ನಿಂದ ಹೊರತುಪಡಿಸಿ ಕಾಂಗ್ರೆಸ್ ವಿಚಾರವನ್ನು ಮಾತಾಡೋದಾದರೆ ಒಂದು ಬೇರೆ ಎಕ್ಸ್ಪೆಕ್ಟೇಷನ್ ಇತ್ತು ಈ ಬಾರಿ ಏನಾದರೂ ನೋಡಿ. ಖಂಡಿತ ಎಲ್ಲ ಪಾರ್ಟಿಗಳು ಕೂಡ ಬಹುಮತಕ್ಕೆ ಏನೋ ಟಿಕೆಟ್ ಹಂಚಿಕೆ ಮಾಡಿರ್ತಾರೆ. ಕೆಲವು ಕಡೆ ಲೋಪ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಹಿನ್ನಡೆ ಆಗಿರ್ಬೋದು. ಅದೇನಿದ್ರೂ ಕೂಡ ಇಷ್ಟು ಬೇಗ ಹೇಳಕ್ಕೆ ಜಾತಿ ಲೆಕ್ಕಾಚಾರವೇ NDA ಗೆಲ್ಲುವಂತೆ ಮಾಡಿದೆ. ಮಹಾಗಠಬಂಧನ್ಗೆ ತಿರುಗುಬಾಣವಾಗಿದೆ ಯಾದವೇತರ ಜಾತಿ ಲೆಕ್ಕಾಚಾರ. ಜಾತಿ ಲೆಕ್ಕಾಚಾರದಲ್ಲಿ NDAಗೆ ಬಾಹುಬಲ ಅಂತ ಹೇಳ್ತಾ ಇದ್ವಿ. ಡೀಟೇಲ್ಸ್ ಬ್ರೇಕ್ ಡೌನ್ ಮಾಡ್ತೀವಿ ನಿಮಗೆ. EBC OBC ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗ EBC ಅಂದ್ರೆ. ಅದರಲ್ಲಿ ನಿಮಗೆ 112 ಜಾತಿಗಳು ಬರುತ್ತೆ. ಆಮೇಲೆ OBC ನಾಯಕತ್ವ ಅಥವಾ ಫೇಸ್ ಅಂತ ಯಾರು ದೊಡ್ಡದಾಗಿ ನಾಯಕರು ಇರಲಿಲ್ಲ BJPಯಲ್ಲಿ. ನರೇಂದ್ರ ಮೋದಿ ಅವರಿದ್ರು, ಅಫ್ಕೋರ್ಸ್. ಈ ಕಡೆಗೆ JDU ಇಂದ ನಿತೀಶ್ ಕುಮಾರ್ ಇದ್ರು. ಅದು ಬಿಟ್ಟರೆ ದೊಡ್ಡ ಫೇಸ್ ಅಂತಿರಲಿಲ್ಲ. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಗೆದ್ದು ಬೀಗಿದ್ದಾರೆ. SC ಇಲ್ಲೂ ಅಷ್ಟೇ. SC ರಿಸರ್ವೇಷನ್ ಟಿಕೆಟ್ಗಳು ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಅದನ್ನು ಕೂಡ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡಿದ್ರು. ಮತ್ತು ಆಲ್ಮೋಸ್ಟ್ ಅವರು ಟಿಕೆಟ್ ಹಂಚಿಕೆ ಮಾಡಿದಾಗ ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟ್ ನೋಡಿದಾಗ ತುಂಬ ಹೆಂಗೆ ಕೊಟ್ಟರು NDAನವರು ಅನ್ನೋ ಒಂದು ಕುತೂಹಲ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಜಾತಿ ಲೆಕ್ಕಾಚಾರ, ಜಾತಿಯ ಅರ್ಥಮೆಟಿಕ್ಕನ್ನು ಅರ್ಥ ಮಾಡಿಕೊಂಡವರು ಬಿಹಾರವನ್ನು ಗೆಲ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಅದರಲ್ಲೂ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರದು ಅನ್ಮ್ಯಾಚ್ಡ್ ಪ್ಲಾನ್ ಅಂತ ಕಾಣಿಸುತ್ತೆ. ಖಂಡಿತ ಮಮತಾ. ವಿಶೇಷವಾಗಿ ರಾಹುಲ್ ಗಾಂಧಿ ಕಳೆದ ಒಂದೆರಡು ವರ್ಷಗಳಿಂದ ಅಂತೂ ಸಂಪೂರ್ಣವಾಗಿ OBCಯನ್ನು ಕಾನ್ಸಂಟ್ರೇಟ್ ಮಾಡದಂತಿರ್ಬೋದು, ವರ್ಗವನ್ನು ಕಾನ್ಸಂಟ್ರೇಟ್ ಮಾಡದಂತಿರ್ಬೋದು, ಮಾತುಗಳನ್ನೇ ಆಡ್ತಾ ಇದ್ರು. ಯಾಕಂದ್ರೆ ಬೇರೆ ಬೇರೆ ವಿಚಾರದಲ್ಲಿ ಅಸಮಾನತೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನ ಕೈಗೆತ್ಕೊಂಡು ರಿಸರ್ವೇಷನ್ ವಿಚಾರವನ್ನು ಕೈಗೆತ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಒಂದಷ್ಟು ಜಾತಿ ಸಮೀಕರಣ, ಅದು ದೇಶದಿರ್ಬೋದು ಬೇರೆ ಬೇರೆ ರಾಜ್ಯಗಳದಿರ್ಬೋದು, ಅದನ್ನು ಇಟ್ಕೊಂಡೆ ಅವರು ಮಾತನಾಡ್ತಾ ಹೊರಟಂತೆ ಕಾಣಿಸ್ತಾ ಇತ್ತು. ಆದರೆ ಕಾಂಗ್ರೆಸ್ ಪಾಲಿಗೆ ಆ ಮಾತುಗಳು ಯಶಸ್ಸನ್ನು ತಂದು ಕೊಡಲಿಲ್ಲ. ಯಾಕಂದರೆ ಟಿಕೆಟ್ ಹಂಚುವಿಕೆಯಲ್ಲಿ ಅಥವಾ ಪ್ರಯೋಗದಲ್ಲಿ ಅಥವಾ ಹೊಸದಾಗಿ ಏನಾದರೂ ಪ್ರಯೋಗ ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ಮಹಾಗಠಬಂಧನ್ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲೂ ಕೂಡ ಒಂದು ಪ್ರಯೋಗಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ದು. ಆದರೆ ಸಹಜವಾಗಿ ಒಂದು ಕಡೆ ಯಾದವ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಯಾಗಿ ಇಟ್ಕೊಂಡು ನಾವು ಮೇಲೆ ಇನ್ನೊಂದು ಮ್ಯಾಜಿಕ್ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಜೊತೆಗೆ ಕಾಂಗ್ರೆಸ್ ಟ್ರೆಡಿಷನಲ್ ಆಗಿರುವಂಥದ್ದು ಅಹಿಂದ ಫ್ಯಾಕ್ಟರ್ ರೀತಿಯಲ್ಲಿ ಜೊತೆಗೆ ವರ್ಕೌಟ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ OBCಯಿಂದಲೇ ಬಂದವರಿದ್ದರಿಂದ ಅವರು ಆ ಫ್ಯಾಕ್ಟರ್ನ ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದ್ರ ಜೊತೆಗೆ BJP ತನ್ನ ಬಲವನ್ನು ಹೆಚ್ಚಿಸಿಕೊಂಡಿರುವಂಥದ್ದು ಸೇರಿದಂತೆ ಆಡಳಿತ ವಿರೋಧಿ ಅಲೆಯನ್ನು ದಾಟಿಕೊಂಡು ಬರೋದ್ರಲ್ಲಿ ಸಂಪೂರ್ಣವಾಗಿ ಮೈತ್ರಿಕೂಟ ಯಶಸ್ವಿ ಆಯಿತು. ಅಲ್ಲಿ ಅದು JDU ಮತ್ತು BJP ಎರಡು ಏನು ತಾವು ಅಂದ್ಕೊಂಡಂಥ ರೀತಿಯಲ್ಲಿ ಜಾತಿ ಸಮೀಕರಣವನ್ನು ಮಾಡಿ ಯಶಸ್ವಿಯನ್ನು ಕಂಡುಕೊಂಡಿತು. ಆದರೆ ಕೇವಲ ಜಾತಿ ಸಮೀಕರಣದ ಬಗ್ಗೆ ಅಥವಾ ಮೀಸಲಾತಿಯ ಬಗ್ಗೆ ಇವೆಲ್ಲ ಹೆಚ್ಚೆಚ್ಚು ಮಾತನಾಡ್ಕೊಂಡು ಬಂದಂಥ ಕಾಂಗ್ರೆಸ್ ಇರ್ಬೋದು ಅಥವಾ ಸಂಪೂರ್ಣವಾಗಿ ಒನ್ ಸೈಡೆಡ್ ಆಗಿ ಯಾದವ ಸಮುದಾಯ ಕೈ ಹಿಡಿತಿರೋಂಥ ಲೆಕ್ಕಾಚಾರದಲ್ಲಿದ್ದಂಥ RJD ಇರ್ಬೋದು, ಇವರು ಬಹುಶಃ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ, ಸಂಪೂರ್ಣವಾಗಿ ವಿಫಲವಾದಂತೆ ಕಾಣಿಸ್ತಾ ಇದೆ. ಮಮತಾ. ಸುಕೇಶ್, ಕಾಂಗ್ರೆಸ್ ನಾಯಕರುಗಳು ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿಯ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ರು. ಅದು ಏನು ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಟಿಕೆಟ್ ಹಂಚಿಕೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಜಾತಿ ಸಮೀಕರಣ ಎದ್ದು ಕಾಣಿಸ್ತಾ ಇದೆ. BJP ಮೇಲ್ವರ್ಗದ ಜಾತಿಯನ್ನು ಕನ್ಸಿಡರ್ ಮಾಡಿದರೆ JDU OBC ಮತ್ತು EBCಯನ್ನು ಸಂಪೂರ್ಣವಾಗಿ ಕಾನ್ಸಂಟ್ರೇಷನ್ ಮಾಡಿದ್ದಕ್ಕೇನೆ ಈ ಫಲ ಸಿಕ್ಕಿದೆ ಅಂತ ಹೇಳಿ ಬಿಹಾರ್ನಲ್ಲಿ. ಖಂಡಿತ. ಯಾಕಂದ್ರೆ ಎರಡೂ ಕಡೆಯಲ್ಲೂ ಕೂಡ ಅವ್ರನ್ನ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು. ಆದರೆ ಆ ಒಂದು ಪ್ರಾಪರ್ ಪ್ಲಾನ್ ಅಥವಾ ಒಂದು ಎಕ್ಸಿಕ್ಯೂಟ್ ಮಾಡುವಂಥ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು RJD ವಿಫಲವಾಯಿತಾ ಅನ್ನುವಂಥದ್ದು ಕೂಡ. ಯಾಕಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಂತದಲ್ಲಿ ಒಂದು ರೀತಿಯಲ್ಲಿ ಕೇವಲ RJD ಜೊತೆಗೆ ತನ್ನ ಮೈತ್ರಿ ಪಕ್ಷದ ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ಮಾಡ್ಕೊಳ್ಳುವಂಥದ್ದು ಅಥವಾ ಫ್ರೆಂಡ್ಲಿ ಫೈಟ್ ಆದರೂ ಪರವಾಗಿಲ್ಲ ಅನ್ನುವಂಥ ಲೆಕ್ಕಾಚಾರ. ಆದರೆ ಗಟ್ಟಿ ಧ್ವನಿಯಲ್ಲಿ ಸೀಟ್ಗಳನ್ನು ಹೆಚ್ಚಾಗಿ ಕೇಳುವಂಥ ಶಕ್ತಿ ಕಾಂಗ್ರೆಸ್ಗೆ ಇರಲಿಲ್ಲ ಅನ್ನುವಂಥದ್ದು. ಆದರೆ ಅದೇ ಸಂದರ್ಭದಲ್ಲಿ ಜಾತಿ ಸಮೀಕರಣದ ಜೊತೆಗೆ ವೈಯಕ್ತಿಕ ನೆಲೆಗಟ್ಟಲು ಕೂಡ BJP ಸಾಕಷ್ಟು ಪ್ರಾಬಲ್ಯವನ್ನು ಸಾಧಿಸ್ತಾ ಹೋಗುವಂಥದ್ದು
ಕೂಡ ಅದು ಎಲ್ಲೊಂದು ಕಡೆ JDU-ಗೂ ಕೂಡ ಅದು ಸಹಕಾರಿ ಆಯಿತು. JDU ಕೂಡ ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕೂಡ ಯಶಸ್ವಿಯಾಗಿರುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಗೇನ್ ಮಾಡುವಷ್ಟು ತನ್ನ ಸಂಖ್ಯಾಬಲವನ್ನು ಹೆಚ್ಚಿಕೊಂಡಿದ್ದು ಅಥವಾ ಟಿಕೆಟ್ ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದು ಕೂಡ ಸಹಜವಾಗಿ ಎಲ್ಲ ರೀತಿಯಲ್ಲಿ ಜಾತಿ ಸಮೀಕರಣ ಜೊತೆಗೆ ಹೆಚ್ಚೆಚ್ಚು ಸ್ಥಾನಗಳನ್ನು ಹಂಚಿಕೊಂಡದ್ದು ಮತ್ತು ಗೆಲುವಿಗೆ ಕೂಡ ಪರಸ್ಪರ ಸಹಕಾರಿಯಾಗಿರುವಂಥದ್ದು ಈ ಒಂದು ಗೆಲುವಿನ ತಂತ್ರ ಅಂತ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಅದ್ಭುತವಾದಂತಹ ಗೇಮ್ ಪ್ಲಾನೇ ಇವತ್ತಿನ ಈ ರಿಸಲ್ಟ್ಗೆ ಪ್ರಮುಖ ಕಾರಣ ಅಂತ ಹೇಳಿ. ಕೆಲವೊಂದ್ಸಲ ಪ್ಯಾನ್ ಇಂಡಿಯಾ ಮೂವಿ ಏನಕ್ಕೆ ಹಿಟ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ಬೇಕಾಗತ್ತೆ. ನಮ್ಮ ಹತ್ರ ಸುಮಾರು ಉದಾಹರಣೆ ಇದೆ ಆ ಥರ.